ನಮಸ್ತೆ. ಬ್ರೀದಿಂಗ್ ಫಾರ್ ಸಕ್ಸಸ್ಫುಲ್ ಲೈಫ್ಗೆ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್ ಯಾದವ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಈ ಜಾಗರಣೆ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ಲಾಗಿ 2 ಮಾತಲ್ಲಿ ತಿಳಿಸ್ತೀನಿ. ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ನೈಟು ಮೂವಿಗೆ ಹೋಗೋದು, ಇಲ್ಲ ಮನೆಯಲ್ಲಿ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋದು, ಇಲ್ಲಾಂದರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲಾಂದರೆ ಬೇಕಾಗದಿರೋ ವಿಷಯಗಳೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಸುಮ್ಮನೆ ಎಚ್ಚರ ಇದ್ದರೆ ಸಾಕು ಅಂತೇಳಿ, ಅದೆಲ್ಲ ನಿಜವಾದ ಜಾಗರಣೆ. ಸಿಂಪಲ್ಲಾಗಿ ಇವಾಗ ಎಲ್ಲರೂ ಉಪವಾಸ ಇರ್ತೀರಾ, ಅದೇ ಯಾರು ಇಲ್ಲವೋ ಅವರು ಸಂಜೆ ಮೇಲೆ ಏನು ತಗೊಳಕ್ಕೆ ಹೋಗಬೇಡಿ. ಆದರೆ ಈ ಸುಸ್ತಾಗತ್ತೆ ಅದು ಇದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನೀವು ಒಂದು ಸೂರ್ಯ ನಮಸ್ಕಾರ ಒಂದು 6 ರೌಂಡು, ಇಲ್ಲಾಂದರೆ 12 ರೌಂಡು, ಇಲ್ಲ 3 ರೌಂಡು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಸ್ವಲ್ಪ ಎನರ್ಜಿ ಬಿಲ್ಡ್ ಆಗುತ್ತೆ. ಆಮೇಲೆ ನೈಟ್ ಒಂದು 9 ಗಂಟೆಗೆ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಓಕೆನಾ? ಕ್ವಶನ್ ಹಾಕಿ ಯೂನಿವರ್ಸಲ್ಗೆ, ಆ ಮಹಾಶಿವನಿಗಾದರೂ ಸರಿ, ನಿಮ್ಮ ಪ್ರಾಬ್ಲಮ್ ಏನು, ನಿಮಗೇನು ತೊಂದರೆ ಆಗ್ತಾಯಿದೆ, ನಿಮ್ಮ ಜೀವನ ಎಲ್ಲಿ ಸ್ಟಕ್ ಆಗಿದೆ ಅಂತೇಳ್ಬಿಟ್ಟು ಈ ಕ್ವಶನ್ ಹಾಕಿ. ನಿಜವಾಗ್ಲೂ ಹೇಳ್ತೀನಿ, ಬೆಳಿಗ್ಗೆಗೆಲ್ಲ ನಿಮಗೆ ಆನ್ಸರ್ ಸಿಗುತ್ತೆ. ಕೂತ್ಕೊಳ್ಳಿ, ಧ್ಯಾನದಲ್ಲಿ ಕೂತ್ಕೊಂಡು ಸುಮ್ಮನೆ ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಒಂದು ಜಾಗದಲ್ಲಿ. ಯಾರ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಬೇಡಿ. ಮೊಬೈಲ್ ಅಂತೂ ಮುಟ್ಲೇಬೇಡಿ. ಓಕೆನಾ? ಇದಾದ ಮೇಲೆ ಯಾರು ಈ ಕಲ್ಮಶ ಇಲ್ಲದೆಯವರು ಮನಸ್ಸುಗಳಿರ್ತಾವೋ ಅವರೇ ನಿಜವಾದ ದೇವರು. ಒಂದು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಅವ್ರ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ನಿಮ್ಮ ಕಷ್ಟದಲ್ಲಿ ಯಾರು ನಿಮ್ಗೆ ಸಹಾಯ ಮಾಡ್ತಾರೋ ಅಂಥವ್ರು ಬಂದು ಹೆಲ್ಪ್ ತಗೊಳ್ಳಿ, ಸಹಾಯ ಮಾಡಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ದೇವ್ರನ್ನೆಲ್ಲೂ ಹುಡ್ಕೋಕೆ ಹೋಗಬೇಡಿ. ನಿಮ್ಮ ಒಳಗಡೆನೇ ಇರ್ತಾರೆ, ನಿಮ್ಮ ಹತ್ರನೇ ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ತಿರುಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಾಳೆ ಬೆಳಗ್ಗೆ ನಿಮ್ಮದೊಂದು ಹೊಸ ಜೀವನ ಸ್ಟಾರ್ಟ್ ಆಗಬೇಕು. ಓಕೆ, ಬಾಯ್. ಥ್ಯಾಂಕ್ ಯು.